ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಕರ್. ಮೊದಲಿಗೆ ಹೆಡ್ಲೈನ್ಸ್. ತ್ರಿಪದಿ ಕವಿ ಸರ್ವಜ್ಞ ಜಯಂತಿ. ಸರ್ವಜ್ಞ ಸಂದೇಶಗಳು ಮಾರ್ಗದರ್ಶಿಯಾಗಿವೆ. ಸುರೇಂದ್ರ ಬಾಬು. ಫೆಬ್ರವರಿ 22ರಂದು ರಾಯಚೂರು ಮಹೋತ್ಸವ, ನೃತ್ಯ, ಸಂಗೀತ ಕಾರ್ಯಕ್ರಮ, ಚಲನಚಿತ್ರ ಟೀಸರ್ ಬಿಡುಗಡೆ. ವೀರೇಂದ್ರ ಜರ್ದಾರ್. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ 36 ಗಂಟೆ ಉಪವಾಸ ಸತ್ಯಾಗ್ರಹ ಪ್ರಾರಂಭಿಸಿದ ರೈಲ್ವೆ ಲೋಕೋ ಪೈಲಟ್ಗಳು. ಫೆಬ್ರವರಿ 26ರಿಂದ ಯಾಪರದಿನ್ನಿ ಹಜರತ್ ಸೈಯದ್ ಇಸ್ಲಾಂ ವಲಿ ಖಾದ್ರಿ ಉರುಸು ಪ್ರಾರಂಭ. ಕಪ್ಪಗಲ್ ಬಳಿ ಜೋಳದ ರಾಶಿಗೆ ಕಿಡಿಗೇಡಿಗಳಿಂದ ಬೆಂಕಿ, ಲಕ್ಷಾಂತರ ಹಾನಿ. ವಾರ್ತೆಗಳ ವಿವರ. ತ್ರಿಪದಿ ಕವಿ ಸರ್ವಜ್ಞರು ಸಮಾಜದ ಸುಧಾರಣೆಗೆ ವಚನಗಳ ಮೂಲಕ ಸಾಕಷ್ಟು ಜಾಗೃತಿಯನ್ನು ಮೂಡಿಸಿದ್ದಾರೆ. ಜೊತೆಗೆ ಪ್ರತಿಯೊಬ್ಬರು ಉತ್ತಮ ಜೀವನವನ್ನು ನಡೆಸಲು ಅನೇಕ ಸಂದೇಶಗಳನ್ನು ಜಗತ್ತಿಗೆ ನೀಡಿದ್ದಾರೆ ಎಂದು ಕಲ್ಯಾಣ ಕರ್ನಾಟಕ ಕುಂಬಾರ ಸಂಘದ ಅಧ್ಯಕ್ಷ ವೈ ಸುರೇಂದ್ರ ಬಾಬು ಹೇಳಿದರು. ಅವರಿಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲದಿನ್ನಿ ಜಿಲ್ಲಾ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಸಂತ ಕವಿ ಸರ್ವಜ್ಞ ಜಯಂತಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಸಮಾಜದಲ್ಲಿರುವ ಜನರ ಕಷ್ಟ, ಸುಖ, ದುಃಖ, ಕಷ್ಟಗಳನ್ನು ಕಳೆಯಲು ಧರೆಗೆ ಇಳಿದಿದ್ದ ದೇವರಾಗಿದ್ದ ಸರ್ವಜ್ಞರು ಜನರನ್ನು ಸನ್ಮಾರ್ಗದಲ್ಲಿ ಕೊಂಡೊಯ್ಯಲು ಸಾಕಷ್ಟು ಶ್ರಮಿಸಿದ್ದವರು. ಅವರ ತತ್ವಾದರ್ಶಗಳನ್ನು ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಆಗ ಮಾತ್ರ ಉತ್ತಮ ಬದುಕನ್ನು ಕಟ್ಟಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದರು. ಸಂತ ಕವಿ ಜೊತೆಗೆ ತ್ರಿಪದಿ ಕವಿ ಸರ್ವಜ್ಞರು ಬಹಳ ಒಂದೇನಪ್ಪ ಅಂತಕೊಂಡ್ರೆ ಪ್ರತಿಯೊಬ್ಬ ಜನರ ಒಂದೇನಪ್ಪ ಅನುಕೂಲಗಳನ್ನು ತಿರ್ತಕ್ಕಂಥ ವ್ಯಕ್ತಿಗಳಾಗಿದ್ದರು. ಇವರು ದೇವರ ಒಂದು ಏನಪ್ಪ ಅಂದ್ರೆ ಅಂಶ, ದೇವರೇನಪ್ಪ ಅಂದರೆ ಮೇಲಿಂದ ಇವರಿಗೆ ಕಲಿಸಿಕೊಟ್ಟು ಸಮಾಜದಲ್ಲಿರ್ತಕ್ಕಂಥ ಜನರಿಗೆ ಬಹಳಷ್ಟು ಇಲ್ಲಿ ಕಷ್ಟಗಳಿವೆ, ಸುಖಗಳಿವೆ, ದುಃಖಗಳಿವೆ, ಅವುಗಳನ್ನೆಲ್ಲ ನಿವಾರಣೆ ಮಾಡಲಿಕ್ಕೆ ನೀನು ಪ್ರತಿಯೊಂದು ಊರಿಗೆ ಸಂಚಾರ ಮಾಡಿ ನಿನ್ನ ಒಂದೇನಪ್ಪ ಅಂದರೆ ದೈವಶಕ್ತಿಯಿಂದ ನೀನು ಸರ್ವಜ್ಞನಾಗಿ ಏನಪ್ಪ ಅಂದರೆ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ನಿನ್ನ ಒಂದು ಹೆಸರು ಕೀರ್ತಿ ಬೆಳಗಲಿ ಅಂತಕೊಂಡಪ್ಪ ಆರ್ಎಸ್ ಅವರು ಕಳಿಸಿದ್ದಾರೆ. ಅಂತ ಒಂದು ಮಹಾನ್ ವ್ಯಕ್ತಿ ಸರ್ವಜ್ಞ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು ತಾವೆಲ್ಲ ಆಗಮಿಸಿದ ತಮ್ಮ ಎಲ್ಲರಿಗೂ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ವತಿಯಿಂದ, ಜಿಲ್ಲಾ ಆಡಳಿತ ವತಿಯಿಂದ ಮತ್ತು ನಗರಸಭೆ ವತಿಯಿಂದ ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಕುಮಾರ ಸಮಾಜದ ಎಲ್ಲ ಹಿರಿಯ ಮುಖಂಡರ ವತಿಯಿಂದ ಎಲ್ಲರಿಗೂ ಪೂರಕವನ್ನು ತಿಳಿಸಿ. ಇದಕ್ಕೂ ಮೊದಲು ವೇದಿಕೆ ಮೇಲೆ ತಹಶೀಲ್ದಾರ್ ಸುರೇಶ್ ವರ್ಮಾ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಗ್ರೇಡ್ 2 ತಹಶೀಲ್ದಾರ್ ಭೀಮರಾಯ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಿಬ್ಬಂದಿ ಇಸ್ಮಾಯಿಲ್, ವಿನೋದ್ ಕುಮಾರ್, ಸಮಾಜದ ಮುಖಂಡರಾದ ವೀರಭದ್ರಪ್ಪ, ಬಸವರಾಜ್ ಮಾಡಗಿರಿ, ಸಾಯಿಬಾಬಾ, ಗುರುಸ್ವಾಮಿ, ಲಿಂಗಪ್ಪ, ಬಸವರಾಜ್ ಕೆಇಬಿ, ಶರಣಬಸಪ್ಪ ಮನಮೋಹನ್, ರಾಹುಲ್, ಪುಟ್ಟು, ಗಾಯಕಿ ಮಹಾಲಕ್ಷ್ಮಿ, ದಂಡಪ್ಪ ಬೀರಾದರ್ ಸೇರಿದಂತೆ ಇತರರು ಇದ್ದರು. Okay, thank you. ವಿಜೆ ಇಂಟರ್ನ್ಯಾಷನಲ್
ಇಂಟರ್ನ್ಯಾಷನಲ್ ಮತ್ತು ವಿಜೆ ಟೆಕ್ನಾಟಿಕ್ಸ್ಗಳ ಸಹಯೋಗದಲ್ಲಿ ಫೆಬ್ರವರಿ 22ರಂದು ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ರಾಯಚೂರು ಮಹೋತ್ಸವ ಸಂಗೀತ ನೃತ್ಯ ಹಬ್ಬ ಆಯೋಜಿಸಲಾಗಿದೆ ಎಂದು ವಿಜೆ ಇಂಟರ್ನ್ಯಾಷನಲ್ ವೀರೇಂದ್ರ ಜಲದಾರ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸ್ಥಳೀಯ ಕಲಾವಿದರು, ಗ್ರಾಮೀಣ ಪ್ರದೇಶ ವಿದ್ಯಾರ್ಥಿಗಳು ಸೇರಿದಂತೆ ರಾಜ್ಯ ಮಟ್ಟದ ಕಲಾವಿದರು, ಸರಿಗಮಪ ಕಾರ್ಯಕ್ರಮದ ಕಲಾವಿದರು ಭಾಗವಹಿಸಿ ಸಂಗೀತ ಕಾರ್ಯಕ್ರಮ ನಡೆಸಿಕೊಳ್ಳಲಿದ್ದಾರೆ. ವಿಶೇಷ ಆಕರ್ಷಣೆಯಾಗಿ 10 ಭಾಷೆಗಳಲ್ಲಿ ಹಾಡು ಹಾಡುವ ವಿಶ್ವಾಸ ಜಲ್ದಾರ್ ಇವರು ಸಹ ಪ್ರದರ್ಶನ ನೀಡಲಿದ್ದಾರೆ. ಕನ್ನಡ, ತೆಲುಗು, ತಮಿಳು, ಅರೇಬಿಕ್, ಸ್ಪ್ಯಾನಿಷ್ ಸೇರಿದಂತೆ ವಿವಿಧ ಭಾಷೆಗಳಲ್ಲಿ ಹಾಡಲಿದ್ದಾರೆ. ಅಲ್ಲದೆ ಡ್ರಾಜಲ್ ಸೂಪರ್ ಸ್ಟಾರ್ ಚಿತ್ರದ ಮೊದಲ ಟ್ರೀಸರ್ ಬಿಡುಗಡೆ ಮಾಡಲಾಗುತ್ತದೆ. ಕುಟುಂಬ ಸಮೇತರಾಗಿ ವೀಕ್ಷಿಸುವ ಕಾರ್ಯಕ್ರಮ ನಡೆಯಲಿದೆ. ಉದ್ಘಾಟನೆಗೆ ನಾನು ಎಲ್ರಿಗೂ ಹೇಳಿದ್ದೀನಿ. ನಮ್ಮ ಸಾಹೇಬ್ ಬೋಸ್ರಾ ಸಾಹೇಬ್ರುಗಳಿದ್ದೀನಿ, ಶಿವರಾಜ್ ಪಾಟೀಲ್ ಸರ್ ಹೇಳಿದ್ದೀನಿ, ವಸಂತ್ ಕುಮಾರ್ ಸರ್ ಹೇಳಿದ್ದೀನಿ, ನಾನು SP ಸಾಹೇಬ್ರು, DC ಸಾಹೇಬ್ ಎಲ್ರಿಗೂ ಇನ್ವೈಟ್ ಮಾಡ್ತಾ ಇದ್ವಿ ಸರ್. ಎಲ್ಲರೂ ನಮ್ಮ ಲೋಕಲೇಟ್ಸೇ ಸರ್ ಇನಾಗ್ರೇಷನ್ ಮಾಡ್ತಾರೆ. ಜೊತೆಗೆ ಮಹಿಳಾ ಅಸೋಸಿಯೇಷನ್ ಸರ್, ನಮ್ಮ ಲೇಡೀಸ್ ಅಸೋಸಿಯೇಷನ್, ಮಹಿಳಾ ಸಂಸ್ಥೆಗಳು ಎಲ್ಲರೂ ಬಂದಿರಿ ಸರ್. ನನ್ನ ಮೀಟಿಂಗ್ ಇಲ್ಲೇ ಆಯಿತು ಒಂದು. ಅವರಿಂದ ದೀಪೋತ್ಸವದ ಕಾರ್ಯಕ್ರಮ ಮಾಡ್ತಾರೆ ರಾಯಚೂರು ಅವರಿಂದ, ಲೋಕಲ್ ಟ್ಯಾಲೆಂಟ್ಸ್ 200 ಮೆಂಬರ್ಸ್ ವಿತ್ ಲ್ಯಾಂಪ್, ದೇರ್ ಲ್ಯಾಂಪಿಂಗ್ ಸರ್. ಇನಾಗ್ರೇಷನ್ ಅವರಿಂದ ಇದ್ದೆ, ಎಲ್ಲ ಮಹಿಳೆಯರು ಸೇರಿ ಮಾಡ್ತಾರೆ. ಇದೊಂದು ಡಿಫ್ರೆಂಟ್ ಕಾನ್ಸೆಪ್ಟ್ ನಾನೇ ಮಾಡ್ತಾ ಇದ್ದೆ, ಕೊರಿಯೋಗ್ರಫಿ. ದಟ್ ವಿಲ್ ಬಿ ಹೈಲೈಟ್ ಆಫ್ ದ ಈವೆಂಟ್. ದೀಪೋತ್ಸವ ಪ್ರಾಯೋಜಕರು ಯಾರು ಸರ್ ಇದ್ದಾರೆ ಸರ್, ಎಲ್ಲ ಚಿಕ್ಕ ಪುಟ್ಟ ಎಲ್ಲ, ಬಟ್ ಮೇಜರ್ ಕಾಂಟ್ರಿಬ್ಯೂಷನ್ ನಮ್ಮದೇ ಸರ್, ನಮ್ಮ ಕಂಪ್ನಿಯಿಂದ. ಮತ್ತೆ ನಮ್ಮ ಮಗನ ಕಾಂಟ್ರಿಬ್ಯೂಷನ್ ಇದೆ ತುಂಬ. ವಿಜೆ ಟೆಕ್ನಾಟಿಕ್ಸ್ ಈಸ್ ಕಾಂಟ್ರಿಬ್ಯೂಷನ್ ತುಂಬ ಇದೆ ಈ ಸರ್ ಈವೆಂಟ್ಗೆ. ಸೊ ಜಾಸ್ತಿ ದೊಡ್ಡ ಮಟ್ಟದಲ್ಲಿ ಯೂಶ್ವಲಿ ಒಬ್ಬ ಸ್ಟಾರ್ಸ್ ಬಂದಾಗ ಏನಾಗ್ತದೆ, ನಮ್ಮ ಭಾಗದ ಕಡೆಯವ್ರದ್ದು ಪರ್ಫಾರ್ಮೆನ್ಸ್ ಕಮ್ಮಿ ಆಗುತ್ತೆ. ಇಟ್ ಹ್ಯಾಪನ್ಸ್ ಟ್ವೈಸ್. ನಾನು ಅಬ್ಸರ್ವ್ ಮಾಡಿದೆ, ಎಷ್ಟೋ ಜನ ರೆಡಿ ಆಗಿಬಿಟ್ಟು ಅವ್ರಿಗೆ ನಾವು ಪರ್ಫಾರ್ಮೆನ್ಸ್ ಕೊಡೋಕ್ಕಾಗಲ್ಲ ಸ್ಟಾರ್ಸ್ ಬಂದಾಗ. ಏನೋ ಸ್ಟಾರ್ಸ್ ಶೋಸು ಮಾಡಿದ್ವಿ, ತುಂಬ ವರ್ಷಗಳಾಯ್ತು. ಈಗ ರಾಯಚೂರು ಸರ್ ಮಾಡೋದು ತುಂಬ ವರ್ಷಗಳಾಯ್ತು, ನಾನು ಶೋ ಮಾಡಲಾರ್ದೆ. ಯಾಕೆ ಅದಕ್ಕಿಂತ ಮುಂಚೆ ಶಿವರಾಜ್ ಕುಮಾರ್ ಸರ್ ಒಂದ್ಸಲ ಬಂದೋದ್ರು, ಭವ್ಯ ಮೇಡಮ್ ಅವ್ರು ಬಂದೋದ್ರು, ಮಿಸ್ ಇಂಡಿಯಾ ಎಲ್ಲ ಬಂದೋದ್ರು, ಸೂಪರ್ ಮಾಡಲ್ ಸರ್. 200 ಜನ ಮಹಿಳೆಯರು ಒಂದೇ ಬಾರಿ ದೀಪೋತ್ಸವ ನೃತ್ಯ ಪ್ರದರ್ಶಿಸಲಿದ್ದಾರೆ. ಡ್ಯಾನ್ಸಿಂಗ್ ಸ್ಟಾರ್ಸ್, ಸ್ಟಾರ್ಸ್ ಸಿಂಗರ್, ಸ್ಪೋರ್ಟ್ಸ್ ಸಿಂಗರ್ ಭಾಗವಹಿಸಿ ಪ್ರದರ್ಶನ ನೀಡಲಿದ್ದಾರೆ. ಜಿಲ್ಲೆಯ ದೇವದುರ್ಗ, ಸಿಂಧನೂರು ಸೇರಿದಂತೆ ವಿವಿಧ ಗ್ರಾಮೀಣ ಭಾಗದ ಯುವಕ ಯುವತಿಯರು 1.5 ತಾಸಿನ ನೃತ್ಯ ಪ್ರದರ್ಶನ ನೀಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಸರಿಸುಮಾರು 5,000 ಜನರಿಗೆ ಆಸನ ವ್ಯವಸ್ಥೆ ಮಾಡಲಾಗಿದೆ. ಶಾಲಾ ವಿದ್ಯಾರ್ಥಿಗಳು ಗುರುತಿನ ಚೀಟಿಯೊಂದಿಗೆ ಭಾಗವಹಿಸುವುದು ಕಡ್ಡಾಯವಾಗಿದೆ. ಮಹಿಳೆಯರು, ದಾನಿಗಳು, ನಿವೃತ್ತ ನೌಕರರಿಗೆ ಪ್ರತ್ಯೇಕ ಆಸನ ವ್ಯವಸ್ಥೆ ಮಾಡಲಾಗುತ್ತದೆ. ಸಂಜೆ 5 ಗಂಟೆಯಿಂದ ಕಾರ್ಯಕ್ರಮ ಪ್ರಾರಂಭವಾಗಲಿದೆ ಎಂದರು. ಎಲ್ಲ ಟೈಪ್ ಆಗಿದ್ವಿ ನಾವು. ಆಮೇಲೆ KM ಮೋಟ್ರು ಸಪೋರ್ಟ್ ಮಾಡ್ತಿದ್ದಾರೆ, ರಂಜಿತಾ ಪ್ಯಾಲೇಸು ಸಪೋರ್ಟ್ ಮಾಡ್ತಿದ್ದಾರೆ ನಮ್ಮ ಈ ಈವೆಂಟ್ಗೆ. ಆಮೇಲೆ ಸ್ಟೂಡೆಂಟ್ಸ್ಗೆ ನಾವೇನು ಮಾಡ್ತಾ ಇದ್ರೆ ಈ ಸರಿ ಒಂದು ಸ್ಟೇಡಿಯಮಲ್ಲಿ ಬೆಂಚಸ್ ಏನಿದ್ರೆ ವಿ ಆರ್ ಗಿವಿಂಗ್ ಫ್ರೀ ಎಂಟ್ರಿ ಫಾರ್ ಸ್ಟೂಡೆಂಟ್ಸ್, ಎಸ್ಪೆಷಲಿ ವಿತ್ ID ಕಾರ್ಡ್ ಅವ್ರು ಬರಬೇಕು. ಸೊ ಸ್ಟೇಡಿಯಂ ಬೆಂಚಸ್ ಸ್ಟೆಪ್ಸ್ ಅಲ್ಲಿ ಎಲ್ಲ ಇದೆ. ಆಮೇಲೆ ಮಿಡ್ಲಲ್ಲಿ ಏನು ಮಾಡ್ತೀವಿ, ಒಂದು 5,000 ಜನಕ್ಕೆ ನಾವು ಚೇರ್ಸ್ ಅರೇಂಜ್ ಮಾಡಿದ್ವಿ. ಮೀಡಿಯಾದವರಿಗೆ ಸಪ್ರೇಟು, VIP ಸಪ್ರೇಟು, ಕೆಲವು ಸ್ಪಾನ್ಸರ್ಸ್ಗೆ ಸಪ್ರೇಟು. ಆಮೇಲೆ ಲೇಡೀಸ್ಗೆ ಒಂದು ಸಪ್ರೇಟಾಗಿ ವಿಂಗ್ ಮಾಡಿ 1000 ಚೇರ್ಸ್ ವಿಲ್ ಬಿ ಅಲಾಟೆಡ್ ಓನ್ಲಿ ಫಾರ್ ಲೇಡೀಸ್ ವಿಂಗ್. ಫ್ಯಾಮಿಲೀಸ್ಗಿದೆ, ಆಮೇಲೆ ರಿಟೈರ್ಡ್ ಎಂಪ್ಲಾಯೀಸ್ ಅಸೋಸಿಯೇಷನ್ಸ್ ಎಲ್ಲ ತುಂಬ ಜನ ಡಿಫ್ರೆಂಟಾಗಿ ಬರ್ತಾ ಇದ್ದಾರೆ. ಇದು ಒಂದು ಕಡೆ ಕಾರ್ಯಕ್ರಮ ವಿವರ ಆಯಿತು. ಆ್ಯಂಡ್ ಈವೆಂಟಲ್ಲಿ ರಾಯಚೂರು ಬಂದು ನಾನು ಆಲ್ರೆಡಿ 1 ಮಂತಿಂದ ಈ ವಿಲೇಜಸ್ಗೆಲ್ಲ ಹೋಗಿದ್ದೀನಿ ನಾನು. ಅಲ್ಲಿಂದ ನಮ್ಮ ಎಕ್ಲಾಸ್ಪುರ್ ಆಗಿರ್ಬೋದು, ದೇವದುರ್ಗ ಆಗಿರ್ಬೋದು, ಸಿನ್ನೂರು ಆಗಿರ್ಬೋದು, ಅಲ್ಲೆಲ್ಲ ಹೋಗ್ಬಿಟ್ಟು ಕೆಲವರು ಸ್ಟೂಡೆಂಟ್ಸ್ನ ಸೆಲೆಕ್ಟ್ ಮಾಡಿಬಿಟ್ಟು ಅವರು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ನಾಳೆ ರಾಯಚೂರು ಮಹೋತ್ಸವ 1.5 ತಾಸು ಬಂದುಬಿಟ್ಟು ಸ್ಟಾರ್ಟಿಂಗ್ ಕಾರ್ಯಕ್ರಮ ರಾಯಚೂರದೇ ಇರ್ತದೆ. ಅದಕ್ಕೆ ನಾವು ಒಂದು ಕಾನ್ಸೆಪ್ಟ್ ರೆಡಿ ಮಾಡಿದ್ವಿ. ರಾಯಚೂರು ಮಹೋತ್ಸವಲ್ಲಿ ಏನಾಗ್ತದೆ ಅಂದರೆ ಡಿಫ್ರೆಂಟ್ ಆಗಿ ನಾವು ಎಂಟರ್ಟೈನ್ಮೆಂಟ್ ಇವೆಂಟ್ಸ್ ಮಾಡ್ತಾಯಿದ್ವಿ. ಒಂದು ರಾಯಚೂರು ಡ್ಯಾನ್ಸಿಂಗ್ ಸ್ಟಾರ್ಸ್ ಅಂತ ಒಂದು ಸೆಗ್ಮೆಂಟು, ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ DKD ಆನಂದ್ ಈಸ್ ಒನ್ ಆಫ್ ದ ಫೈನೆಸ್ಟ್ ಡ್ಯಾನ್ಸ್, ಅವ್ರನ್ನ ಮತ್ತೆ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ ಅವ್ರದ್ದೊಂದು. ಆಮೇಲೆ ರಾಯಚೂರು ಸ್ಟಾರ್ ಸಿಂಗರ್ಸ್ ಅಂತ ಒಂದು ತುಂಬ ಜನ ಒಳ್ಳೊಳ್ಳೆ ಗಾಯಕರಿದ್ದಾರೆ, ಅವರು ಒಂದು ಪರ್ಫಾರ್ಮೆನ್ಸ್ ಇರುತ್ತೆ. ಮತ್ತೆ ರಾಯಚೂರು ಸ್ಪೋರ್ಟ್ಸ್ ಸ್ಟಾರ್ಸ್ ಅಂತ. ಬಹುಭಾಷಾ ಹಾಡುಗಾರ ವಿಶ್ವಾಸ್ ಮಾತನಾಡಿ, ಪ್ರಥಮ ಬಾರಿಗೆ ಸ್ವತಃ ಊರಿನಲ್ಲಿ ಕಾರ್ಯಕ್ರಮ ನೀಡುತ್ತಿರುವುದು ಸಂತಸ ತಂದಿದೆ. ಟೀಕೋಟಿಕ್ಸ್ ಕಂಪನಿಯ ಮೂಲಕ ಸಂಗೀತ ಕಾರ್ಯಕ್ರಮ ನಡೆಸಲಾಗುತ್ತಿದೆ. 10 ಭಾಷೆ ವಿವಿಧ ಹಾಡುಗಳನ್ನು ಪ್ರದರ್ಶನ ನೀಡುತ್ತಿರುವುದಾಗಿ ಹೇಳಿದರು. 3 years 4 years ತೊಗೊಂಡಿದ್ದೀನಿ. ನಾನು ಒಂದೇ ಸಾಂಗ್ನ ನಾನು ಫೋಕಸ್ ಮಾಡಿಲ್ಲ. ಇವಾಗ ಸ್ಪ್ಯಾನಿಷ್ ಬಂದಾಗ ಇವಾಗ ಟಾಪ್ 1
ಎಲ್ಲಿದೆ ವ್ಯೂಸ್ 10 ಬಿಲಿಯನ್ ವ್ಯೂಸ್ ಇದೆ ಯೂಟ್ಯೂಬಲ್ಲಿ. ಅದು ಒಂದೇ ಸಾಂಗ್ ನಾನು ಫೋಕಸ್ ಮಾಡಿಲ್ಲ, 5-6 ಸಾಂಗ್ ನಾನು ಹಾಡಿದ್ದೀನಿ. ಯಾಕಂದರೆ ಅದು ಫಸ್ಟ್ ಸ್ವಲ್ಪ ಚೆನ್ನಾಗಿರಬೇಕು, ಮಿಸ್ ಆಗಬಾರ್ದು ಲಿರಿಕ್ಸ್ ಅಂತ ಪಾಪ ಯಾವಾಗಲೂ ಹೇಳ್ತಾ ಇರ್ತಾರೆ. ಸೊ ಹಂಗಾಗಿ ನಾನು ಯಾವುದೇ ಲ್ಯಾಂಗ್ವೇಜ್ ಆಗಿರಲಿ ಒಂದೇ ಸಾಂಗ್ ನಾನು ಫೋಕಸ್ ಮಾಡಲ್ಲ, ಮಲ್ಟಿಪಲ್ ಸಾಂಗ್ಸ್ನ ಫೋಕಸ್ ಮಾಡ್ತೀನಿ. ಸೊ ಈ ಸತಿ ನಂದು 10 ಸಾಂಗ್ಸ್ ಇನ್ 10 ಡಿಫ್ರೆಂಟ್ ಲ್ಯಾಂಗ್ವೇಜಸ್ ಲೈವ್ ಆಗಿ ಹಾಡ್ತೀನಿ, ಅದು ವಿತೌಟ್ ಲಿರಿಕ್ಸ್. ಸೊ ಹಂಗಾಗಿ ದ ಬೆಸ್ಟ್ ಪರ್ಫಾರ್ಮೆನ್ಸ್ ನಾನು ಕೊಡ್ತೀನಿ. ಆ್ಯಕ್ಚುಲಿ ಇದು ಫಸ್ಟ್ ಸರ್. ಆ್ಯಕ್ಚುಲಿ ಬೆಂಗಳೂರಲ್ಲೂ ಬಂದಿತ್ತು, ಮುಂಬೈಲೂ ಬಂದಿತ್ತು ಆಫರು. ಬಟ್ ಪಾಪ ಬೇಡ, ಫಸ್ಟ್ ನಮ್ಮ ರಾಯಚೂರಲ್ಲೇ ಸ್ಟಾರ್ಟ್ ಮಾಡೋಣ ಅಂತಂದರು. ಹಾಗಾಗಿ ಫಸ್ಟ್ ರಾಯಚೂರು. ನಟನಾಗಿ ಏನಾದರೂ ಸರ್ ಫಿಲ್ಮಲ್ಲಿ ಮಾಡ್ತೀವಿ. ಫಿಲ್ಮಲ್ಲಿ ಅದು ಅದೇ ನಮ್ದೇ ಡ್ಯಾನ್ಸರ್ ಸೂಪರ್ ಸ್ಟಾರ್ ಸಿನಿಮಾ ಇದೆ ಸರ್. ನಂದು VFX ಇದೆ ಸರ್, ನಂದು ಕಂಪನಿ ಇದೆ. ಐ ಆಮ್ ದ CEO ಫಾರ್ ದಟ್, ವಿಜೆ ಟೆಕ್ನೋಟ್ರಿಕ್ಸ್ ಅಂತ, VFX ಆನಿಮೇಷನ್ ಅಂಡ್ ಮಲ್ಟಿಮೀಡಿಯಾ ಕಂಪನಿ. ಸೊ ಹಾಗೆ ನನ್ನ ಫಾದರ್ಗೂ ನಾನು ಸಪೋರ್ಟ್ ಆಗಿ ಮಾಡ್ತಾ ಇದ್ದೀನಿ. ಟೆಕ್ನಿಕಲಿ ಇಸ್ ದೇರ್ ಫಾರ್ ಟೆಕ್ನಿಕಲಿ ಸ್ಮಾಲ್ ರೋಲು ಮಾಡ್ತಾ ಇದ್ದಾನೆ, ಬಟ್ ಟೆಕ್ನಿಕಲಿ ಎಂಟೈರ್ ಥಿಂಗ್ VFX ಇಸ್ ಡೂಯಿಂಗ್ ಫಾರ್ ದ ಫಿಲ್ಮ್. ದೇಶ ವ್ಯಾಪ್ತಿ ನಡೆಯುತ್ತಿರುವ ರೈಲ್ವೆ ಲೋಕೋ ಪೈಲಟ್ ಅಸೋಸಿಯೇಷನ್ ಇಂದ ಜಿಲ್ಲಾ ಘಟಕದ 36 ಗಂಟೆಗಳ ಉಪವಾಸ ಸತ್ಯಾಗ್ರಹವನ್ನು ರೈಲ್ವೆ ನಿಲ್ದಾಣದಲ್ಲಿ ಪ್ರಾರಂಭಿಸಲಾಯಿತು. RAC 80 ಫಾರ್ಮರ್ದಂತೆ ಪರಿಷ್ಕೃತ ಭತ್ಯೆಗಳನ್ನು ಜಾರಿಗೊಳಿಸುವುದು, 8 ತಾಸು ಗೂಡ್ಸ್ ರೈಲು ಮತ್ತು 6 ತಾಸು ಪ್ರಯಾಣಿಕರ ರೈಲಿನಲ್ಲಿ ಸೇವೆಗೆ ಸಮಯ ನಿಗದಿಗೊಳಿಸುವುದು, ನಿರಂತರವಾಗಿ ರಾತ್ರಿ ಪಾಳೆಯವನ್ನು ಮುಂದುವರಿಸುವುದನ್ನು ರದ್ದುಗೊಳಿಸಬೇಕೆಂದು ಆಗ್ರಹಿಸಲಾಯಿತು. NPS UPS ಪಿಂಚಣಿ ಯೋಜನೆ ರದ್ದುಗೊಳಿಸಿ ಹಳೆ ಪಿಂಚಣಿ ಯೋಜನೆ ಮರು ಜಾರಿಗೊಳಿಸಬೇಕು. ಲೋಕೋ ಪೈಲಟ್ಗಳ ಸೇವೆಗೆ ಹೆಚ್ಚುವರಿ ಹೊರೆಯನ್ನು ತಡೆಯಬೇಕು. ಇತರೆ ಭತ್ಯೆ ನೀಡುವುದು ಸೇರಿದಂತೆ 15 ಪ್ರಮುಖ ಬೇಡಿಕೆಗಳಿಗೆ ಆಗ್ರಹಿಸಿ ಉಪವಾಸ ಸತ್ಯಾಗ್ರಹ ಪ್ರಾರಂಭಗೊಂಡಿತು. NPS बंद करो, बंद करो, बंद करो. OPS लाओ, OPS लाओ, OPS लाओ, OPS लाओ. 46 hours PR accept करो, accept करो, accept करो. 70% earning allowance रिबेट दो, रिबेट दो, रिबेट दो, रिबेट दो. जिंदाबाद, जिंदाबाद, जिंदाबाद. ऑल इंडिया लोकल स्टाफ जिंदाबाद, जिंदाबाद, जिंदाबाद. हमारी मांगे पूरी करो, पूरी करो, पूरी करो. हमारी मांगे पूरी करो. ಪ್ರತಿಭಟನೆಯಲ್ಲಿ ಜಿಲ್ಲಾ ಘಟಕದ ಅಧ್ಯಕ್ಷ ರಜನೀಶ್ ಕುಮಾರ್, ಶ್ರೀನಿವಾಸುಲು, ಅಶುತೋಷ್ ಕುಮಾರ್, ರಾಜೇಶ್, KL ಮೀನಾ ಸೇರಿದಂತೆ ಅನೇಕರು ಇದ್ದರು. ತಾಲೂಕಿನ ಯಾಪನದಿನ್ನಿ ಗ್ರಾಮದ ಹಜರತ್ ಸೈಯದ್ ಇಸ್ಲಾಂ ವಲಿ ಖಾದ್ರಿ ಉರುಸ್ ಫೆಬ್ರವರಿ 26ರಿಂದ ಪ್ರಾರಂಭವಾಗಲಿದೆ. 26ರಂದು ಸಂದಲ್ ಮೆರವಣಿಗೆ, 27ರಂದು ಉರುಸು ಮತ್ತು 28ರಂದು ಜಿಯಾರಾತ್ ಕಾರ್ಯಕ್ರಮಗಳು ಜರುಗಲಿವೆ. 26ರಂದು ಸಂಜೆ 7 ಗಂಟೆಗೆ ಹಜರತ್ ಇಸ್ಮಾಯಿಲ್ ಖಾದ್ರಿ ದರ್ಗಾ ಶರೀಫ್ ಮುತವಲ್ಲಿ ಹಜರತ್ ಸೈಯದ್ ಶಾ ಜಮಾಲುದ್ದೀನ್ ಖಾದ್ರಿ ಇವರ ಮನೆಯಿಂದ ಗಂಧದ ಮೆರವಣಿಗೆ ನಡೆಯಲಿದೆ. ಗ್ರಾಮದ ವಿವಿಧ ರಸ್ತೆಗಳ ಮೂಲಕ ದರ್ಗಾಕ್ಕೆ ಆಗಮಿಸಲಿದೆ. 27ರಂದು ಉರುಸು ಕಾರ್ಯಕ್ರಮ ಜರುಗಲಿದ್ದು, ದರ್ಗಾ ಕಮಿಟಿಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ, ದರ್ಶನ ಕಾರ್ಯಕ್ರಮಗಳು ನಡೆಯಲಿವೆ. ಫೆಬ್ರವರಿ 28ರಂದು ಜಿಯಾರಾತ್ ಫಾತೆಹಾ ಕಾರ್ಯಕ್ರಮ ನಡೆಯಲಿದೆ. ಭಕ್ತಾದಿಗಳು ಪ್ರತಿ ವರ್ಷದಂತೆ ಭಾಗವಹಿಸುವಂತೆ ಮುತವಲ್ಲಿ ಜಮಾಲುದ್ದೀನ್ ಖಾದ್ರಿ ಮನವಿ ಮಾಡಿದ್ದಾರೆ. ಮಾನ್ವಿ ತಾಲೂಕಿನ ಕಪ್ಪಗಲ್ ಗ್ರಾಮದ ಎನ್ ರಾಜಶೇಖರ್ ಗೌಡ ಎಂಬ ರೈತರ ಜಮೀನಿನಲ್ಲಿ ದುಷ್ಕರ್ಮಿಗಳು ಜೋಳದ ರಾಶಿ ಹಾಗೂ ಸಪ್ಪೆಗೆ ಬೆಂಕಿ ಹಚ್ಚಿ ಪರಾರಿಯಾದ ಘಟನೆ ಬುಧವಾರ ರಾತ್ರಿ ನಡೆದಿದೆ. ಎನ್ ರಾಜಶೇಖರ್ ಗೌಡ ಕಪ್ಪಗಲ್ ಎಂಬ ರೈತರಿಗೆ ಸೇರಿದ ಸರ್ವೆ ನಂಬರ್ 61/1 ಒಟ್ಟು 6.5 ಎಕರೆ ಜಮೀನಿನಲ್ಲಿ ಬೆಳೆಯಲಾಗಿದ್ದ ಜೋಳದ ರಾಶಿ ಹಾಗೂ ಸೆಪ್ಪೆಗೆ ಬೆಂಕಿ ಹಚ್ಚಲಾಗಿದೆ. ಸುಮಾರು 15 ಲಕ್ಷ ಮೌಲ್ಯದ ಜೋಳದ ತೆನೆಗಳು ಹಾಗೂ ದನಗಳು ತಿನ್ನುವ ಸೆಪ್ಪೆ ಸುಟ್ಟು ಭಸ್ಮವಾಗಿವೆ. ವಿಷಯ ತಿಳಿದು ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸುವ ಕಾರ್ಯಾಚರಣೆ ಕೈಗೊಂಡರು. ಗ್ರಾಮ ಲೆಕ್ಕಾಧಿಕಾರಿ ಮೌನೇಶ್ ಅವರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ವರದಿ ಪಡೆದು ಪರಿಶೀಲನೆ ನಡೆಸಿದರು.
ಜೋಳದ ರಾಶಿಗೆ ಬೆಂಕಿ ಹಚ್ಚಿದ ಕುರಿತು ತನಿಖೆ ನಡೆಸಿ ತಪ್ಪಿತಸ್ಥರನ್ನು ಬಂಧಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಜೊತೆಗೆ ನಷ್ಟಕ್ಕೆ ಒಳಗಾದ ರೈತ ಎನ್ ರಾಜಶೇಖರ್ ಗೌಡ ಅವರಿಗೆ ಸರ್ಕಾರದಿಂದ ಪರಿಹಾರ ನೀಡಬೇಕೆಂದು ಗ್ರಾಮಸ್ಥರು ಮಾಧ್ಯಮದ ಮೂಲಕ ಒತ್ತಾಯ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ತ್ರಿಪದಿ ಕವಿ ಸರ್ವಜ್ಞ ಜಯಂತಿ. ಸರ್ವಜ್ಞ ಸಂದೇಶಗಳು ಮಾರ್ಗದರ್ಶಿಯಾಗಿವೆ. ಸುರೇಂದ್ರ ಬಾಬು. ಫೆಬ್ರವರಿ 22ರಂದು ರಾಯಚೂರು ಮಹೋತ್ಸವ. ನೃತ್ಯ, ಸಂಗೀತ ಕಾರ್ಯಕ್ರಮ, ಚಲನಚಿತ್ರ ಟೀಸರ್ ಬಿಡುಗಡೆ. ವೀರೇಂದ್ರ ಜಲ್ದಾರ್. ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ 36 ಗಂಟೆ ಉಪವಾಸ ಸತ್ಯಾಗ್ರಹ ಪ್ರಾರಂಭಿಸಿದ ರೈಲ್ವೆ ಲೋಕೋ ಪೈಲಟ್ಗಳು. ಫೆಬ್ರವರಿ 26ರಿಂದ ಯಾಪಲದಿನ್ನಿ ಹಜರತ್ ಸೈಯದ್ ಇಸ್ಲಾಂ ವಲಿ ಖಾದ್ರಿ ಉರುಸು ಪ್ರಾರಂಭ. ಕಪ್ಪಗಲ್ ಬಳಿ ಜೋಳದ ರಾಶಿಗೆ ಕಿಡಿಗೇಡಿಗಳಿಂದ ಬೆಂಕಿ, ಲಕ್ಷಾಂತರ ಹಾನಿ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.